ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿದೆ, ನಾನು ತುಂಬ ಸೂಪರ್ ಆಗಿದ್ದೀನಿ ಗೈಸ್. ಏನಂದರೆ ಲಾಗ್ ಮಾಡ್ತಿರೋ ಉದ್ದೇಶ, ಇವತ್ತು 21 ಫೆಬ್ರವರಿ ಅಲ್ವಾ. ಇವತ್ತು ಮಾದಪ್ಪಂದು ಪರಿಚಯ ಐತೆ. ಆ ರೀಸನಿಂದ ಇವತ್ತು ನಾನು ಹೋಗ್ತಾಯಿದ್ದೀನಿ. ನಾನು ಸದ್ಯಕ್ಕೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಿಂದ ನಾನು ಕನಕಪುರ ಹೋಗಿ, ಕನಕಪುರದಿಂದ ಏಳುಗಳಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟು ಹೋಗಬೇಕು ಮುಂದೆ. ಅಲ್ಲಿಂದ ಏಳುಗಳಿಂದನೇ ನಮ್ಮದು ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಗೈಸ್. ಅಲ್ಲಿಗಂಟ ನಾನು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಬಸ್ಸಲ್ಲಿ. ನಾನು ಹೋಗ್ತಾ ಹೆಂಗಿರುತ್ತೆ ಜರ್ನಿ, ಪ್ರತಿಯೊಂದು ಮಹದೇಶ್ವರ ಮಠದಲ್ಲಿ ಏನೇನು ಸಿಗುತ್ತೆ ಹೋಗ್ಬೇಕಾರೆ ಪ್ರತಿಯೊಂದು ತೋರಿಸ್ತೀನಿ. ನಾನು ಇಲ್ಲಿಂದ ಬೆಂಗಳೂರಿಂದನೂ ಹೋಗ್ಬೇಕಾದ್ರೆ ನಾನು ತೋರಿಸ್ಕೊಂಡು ಹೋಗ್ತೀನಿ. ಎಲ್ಲ ಏನೇನೆಲ್ಲಿದೆ ಎಲ್ಲ ಪ್ರತಿಯೊಂದು ನಾನು ತೋರಿಸ್ಕೊಂಡು ಹೋಗ್ತೀನಿ ಗೈಸ್. ಇವಾಗ ನಾನು ಸ್ವಲ್ಪ ರೆಡಿಯಾಗಬೇಕು. ಆಲ್ರೆಡಿ ರೆಡಿಯಾಗಿದ್ದೀನಿ, ಸ್ನಾನ ಮಾಡಿ ಟಿಫನ್ನು ಮಾಡಾಯಿತು. ಇವಾಗ ಏನಾದರೂ ಬಟ್ಟೆ ಹಾಕ್ಕೊಂಡು ಬೇರೆದು ಹಾಕ್ಕೊಂಡು ನಾನು ಸ್ಟಾರ್ಟ್ ಮಾಡಬೇಕು. ಇವಾಗ ನಮ್ಮ ಹುಡುಗ ಆಲ್ರೆಡಿ ಬರ್ತಾವನು ಅಂದವೆ. ರಘುನಾಳಲ್ಲಿದ್ದಾನೆ, ಅವನು ಬಂದು ಕನಕಪುರದವ್ರೆ, ಬಟ್ ಇಲ್ಲಿ ಕೆಲಸ ಮಾಡೋದು. ಇಲ್ಲಿಂದ ಹಂಗೆ ನಾವು ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಗೈಸ್ ನಾನು ಎಲ್ಲ ಥರ ಇದು ಮಾಡ್ತೀನಿ, ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಯಾವ ರೀತಿ ಹೋಗಬೇಕು, ಹೆಂಗಿದು ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ರೆಡಿ ಆಗಿಬಿಟ್ಟು ನಾನು ಮುಂದೆ ಹೋಗ್ತಾ ವೀಡಿಯೋ ಮಾಡ್ಕೊ ಹೋಗ್ತೀನಿ ಗೈಸ್. ಆಲ್ರೆಡಿ ರೆಡಿ ಆಯಿತು. ಇನ್ನೇನಿದ್ರು ನಮ್ಮದು ಕೆಲಸ ಏನು ಹೋಗ್ಬೋದು ಅದು ಬಾಕಿ. ಬಟ್ಟು ನನ್ನ ಮಗ ಸ್ನಾನ ಮಾಡ್ತಾವನೆ. ಅವನು ಒಂದು ಸ್ನಾನ ಮಾಡಾದ್ಮೇಲೆ ಹೋಗೋದೇನೇನು ಕೆಲಸ ನಮಗೇನಿಲ್ಲ. ಒಂದು ಸ್ನಾನ ಮಾಡ್ಕೊಬರಲಿ, ಅವನು ಮಾತಾಡಿಸ್ಕೊಂಡು ಹಂಗೆ ನಾನು ಅಲ್ಲಿಂದ ಬಿಡ್ತೀನಿ. ಮುಡುಗೇನೇನೊಂದು 5 ಮಿನಿಟ್ಸಲ್ಲಿ ಬರ್ತಾನೆ. ಅವ್ನು ಟೀ ಕುಡಿತಾರೆ, ಬರ್ತೀನಿ ಅಂತ ಹೇಳಿದ್ದೀನಿ. ಹೋಗ್ತಾ ನಾನು ಟೀ ಕುಡ್ಕೊಂಡು ಹಂಗೆ ಬಸ್ ಹತ್ಕೊಂಡು ಹಂಗೆ ನಾನು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಗೈಸ್ ನಿಮಗೆ ಹೋಗ್ತಾ ವೀಡಿಯೋ ಮಾಡ್ತೀನಿ. ಓಕೆ ಗೈಸ್, ಅಲ್ಲಿವರೆಗೂ ಹಂಗೆ ವೀಡಿಯೋ ನೋಡ್ತಾ ಇರಿ ಗೈಸ್. ಇದು ಹೇಳೋದಲ್ಲ ಗೈಸ್, ಹೋಗ್ಬೇಕು ಅಂತ ನಾನು ನಿಂತು ಪೂಜೆ ಮಾಡಿ ಬಂದು, ಪೂಜೆ ಮುಗಿಸಿ ಪಾಪಗೆ ಸ್ನಾನ ಮಾಡಿಸಿ ಕೂಡ ಬಂದು, ಪಾಪು ಬಟ್ಟೆ ಹಾಕೋತೈತೆ. ಪಾಪು ಬಟ್ಟೆ ಹಾಕೊಡೋ ಅಷ್ಟು ಮೇ ಬಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಒಟ್ಟು ಟೈಮ್ ಆಗಿದೆ ನನಗೂ. ಟೈಮ್ ಬಂದು ಎಕ್ಸೈಟು ನೋಡಿ 11:08 ಆಗಿದೆ. ಹೋಗ್ಬೇಕು ಇವಾಗ. ಮುಗಿಸ್ಕೊಂಡು ನಾನು ಇಲ್ಲಿ ಮುಗಿಸ್ಕೊಂಡು ನಾನು ಹೋಗ್ತೀನಿ. ಅವಳು ಪೂಜೆ ಮಾಡಿದೆ, ಬಟ್ ಜಾಸ್ತಿ ಮಿಸ್ ಮಾಡ್ಕೊತೀನಿ 5 ಡೇಸು. ಏನೂ ಮಾಡೋಕ್ಕಾಗಲ್ಲ ಗೈಸ್, ಟೈಮು ಅದೇ ಹೇಳೋಕ್ಕಾಗಲ್ಲ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ಅಷ್ಟು. ಸೊ ಇನ್ಮೇಲೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ವ್ಯೂಸ್ ಮಾಡಿಕೊಡಿ, ಅಂದರೆ ಜಾಸ್ತಿ ಶೇರ್ ಮಾಡಿ. ನಮ್ಮ ಚಾನಲ್ ಬೇಗ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ. ಅಷ್ಟೇ, ಬಾಯ್ ಹೇಳೋಣ, ಕಲಿಸ್ಕೊಳ್ಳೋಣ. ಬಾಯ್. ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ, ಎಂಜಾಯ್ ಮಾಡಿ. ಓಕೆ ಬಾಯ್. ದೇವ್ರ ದರ್ಶನ ನಾವು ಚೆನ್ನಾಗಿ ಮಾಡಿ. ಓಕೆ ಬಾಯ್. ಲವ್ ಯು ಮತ್ತು ಬಾಯ್. ಗಾಯ್ಸ್, ಆಲ್ರೆಡಿ ನಾವು ಹೊರಡಕ್ಕೆ ರೆಡಿ ಆದ್ವಿ. ನಮ್ಮ ಹುಡುಗ ಬಂದ, ಇನ್ನೇನು ಇವಾಗ ಹೊರಡಬೇಕು. ಹಂಗೆ ಟೀ ಕುಡ್ಕೊಂಡು ಇಲ್ಲಿಂದನೇ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಪಾಪ ನಮ್ಮ ಹುಡುಗ ಬೇರೆ ಹೋಗ್ತವನೆ, ತಲೆ ಮೇಲೆ ಬ್ಯಾಗ್ ಎತ್ಕೊಂಡು ಒಳ್ಳೆ ಅನಾಮಿಕ ಹೋದಂಗೆ ಹೋಯ್ತವನೆ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಟೀ ಕುಡ್ಕೊಂಡು ಅಲ್ಲಿ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ಕೊಂಡು ಡೈರೆಕ್ಟ್ ಕನಕಪುರ ಹೋಗ್ತೀವಿ. ಕನಕಪುರದಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೋಗ್ಬಿಟ್ಟು ಗೈಸ್, ಆಫ್ಟರ್ 3 ಮಂತ್ಸ್ ಏನೋ ಆಯಿತು ನಾನು ಕನಕಪುರ ಹೋಗಿ. ಲಾಸ್ಟ್ ಟೈಮ್ ಬೆಟ್ರಿಗೆ ಹೋದಾಗೂ ನಾನು ಟೌನಿಂದ ಹೋಗಿಲ್ಲ, ನಾನು ಹೈವೇ ಮೇಲೆ ಹೋಗ್ಬಿಟ್ಟೆ. ಅಂದರೆ ಇನ್ನೊಂದು ಬೈಪಾಸ್ ಹೈವೇ ಮಾಡಿದ್ದಾರಲ್ಲ, ಅಲ್ಲಿಂದ ಹೋದೆ. ಇವಾಗ ಅದೇ ಗೈಸ್, ಆಫ್ಟರ್ 3 ಮಂತ್ಸ್ ಬ್ಯಾಕ್ ನಾನು ಕನಕಪುರ ಹೋಗ್ತಿದ್ದೀನಿ. ಕನಕಪುರ ನೋಡಿ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಗೈಸ್ ಆಲ್ರೆಡಿ ಕನಕಪುರ. ನಾನಂತೂ ಇಲ್ಲೇ ಮನೆಯಲ್ಲಿದ್ದೀನಲ್ಲ. ಇವಾಗ ಅದೇ ಗೈಸ್, ಇವಾಗ ಕನಕಪುರ ಹೋಗ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಮನೇಲಿ ಏನೇನಿದೆ ಪ್ರತಿಯೊಂದು ನೋಡಿಕೊಂಡು ಆಮೇಲೆ ಮುಂದೆ ನಾನು ಹೋಗ್ತೀನಿ ಗೈಸ್. ಇವಾಗ ನಮ್ಮ ಟೀ ಕುಡಿಯಬೇಕು. ಟೀ ಕುಡ್ಕೊಂಡು ನೆಕ್ಸ್ಟು ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡು ಹೋಗ್ತಾ ವೀಡಿಯೋ ಮಾಡ್ತೀನಿ ಗೈಸ್. ಫೈನಲಿ ಕನಕಪುರ ಬಂದು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಮ್ಮ ಹುಡುಗ ಬರ್ತಾವನು ಆಲ್ರೆಡಿ, ನಮ್ಮ ಫ್ರೆಂಡು ಬದ್ರಿ ಅಂತ. ಅವ್ನು ಬಂದ ಮೇಲೆ ಬೈಕಲ್ಲಿ ಹೋಗ್ಬಿಟ್ಟು ಜೊತೆಲಿ ಮನೆಗೆ ಹೋಗಿ ಬಟ್ಟೆ ಎತ್ಕೊಂಡು ಆಮೇಲೆ ಹೋಗಬೇಕು. ಬರೋ ಗಂಟೆ ಅವ್ನು ಫೋನ್ ಮಾಡ್ಕೊಂಡು ನಾನು ಸಿಗ್ತೀನಿ ಗೈಸ್. ಕನಕಪುರಕ್ಕೆ ಬಂದಿದ್ದನಲ್ಲ ಗೈಸ್, ಹಂಗೆ ನಮ್ಮ ಸರ್ ಸಿಕ್ಕಿದ್ರು. ಸಿಂಗಿಂಗ್ ಮಾಡ್ತಾಯಿದ್ರು ನೋಡಿ, ಅವರೇ ನನ್ನ ಸರ್ರು. ಅವ್ರ ಜೊತೆ ನಾವು ಮಾತಾಡಿಸ್ಕೊಂಡು ಸ್ವಲ್ಪ ತಲ್ಲೇ ಇದ್ದು ಅಲ್ಲಿಂದ ಮುಂದೆ ಮೂವ್ ಆಗ್ತಾಯಿದ್ದೀನಿ ಗೈಸ್.
ಗೈಸ್ ಫೈನಲಿ ನಮ್ಮದೆಲ್ಲ ಕೆಲಸ ಮುಗೀತು. ಬಟ್ ಹೋಗ್ತಾ ಹೋಗ್ತಾ ಏನಾರ ಸ್ಮಾಲ್ ಐಟಮ್ ಏನಾರು ಇದ್ರೆ ತೊಗೋಬೇಕು. ಬಟ್ ನನ್ನ ಪ್ಯಾಂಟ್ ಇವಾಗ ಹೊಸ ಪ್ಯಾಂಟ್ನ ಸ್ಟಿಚಿಂಗ್ ಇಡಿಸಿ ಬಂದು ನಾನು ಇವಾಗ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಟೀ ಶರ್ಟ್ ಹಾಕ್ಕೊಂಡು ನೈಟ್ ಪ್ಯಾಂಟು ಇಲ್ಲ ಶಾರ್ಟ್ಸ್ ಏನಾರು ಹಾಕ್ಕೊಂಡು ನಾನು ಹೊಡಬೇಕು. ಟೈಮ್ ಇನ್ನೂ 2 ಗಂಟೆ, ಇನ್ನೂ ಬೇಜಾನ್ 2 ಅವರ್ ಟೈಮ್ ಐತೆ ಗೈಸ್. ಇನ್ನೂ 2 ಅವರ್ ಗಂಟೆ ಆರಾಮಾಗಿ ಎಲ್ಲಾರ ಓಡಾಡಿಕೊಂಡು ಅದೇ ಕೆಲಸ ಮಾಡ್ಕೊಂಡು ಏನೋ ಮಾಡೋದು. ಪವರ್ ಬ್ಯಾಂಕ್ಗಳು ಬೇಕು, ಚಾರ್ಜಿಂಗ್ ಹಾಕೋಬೇಕಿನ್ನ ದುಡ್ಡಿಲ್ಲ ಗೈಸ್, ಇನ್ನೂ ದುಡ್ಡೇ ಬಂದಿಲ್ಲ ಗೈಸ್ ಕೈಗೆ. ಅದೇ ನಂಗೆ ತಲೆನೋಯ್ತಾ ಇರೋದು. ಟೈಮ್ ಆಲ್ರೆಡಿ ಆಗಿದೆ, ಇನ್ನೂ ಅಮೌಂಟೇ ಬಂದಿಲ್ಲ. ಅಮೌಂಟ್ ಬರಬೇಕು ನನಗೆ. ಇನ್ನೂ ಅಮೌಂಟ್ ಬಂದರೆ ಖರ್ಚಿಗೆ, ಇಲ್ಲಿಂದ ಹೋಗೋಕ್ಕೇನೋ ಖರ್ಚಿಗೆ ಅಮೌಂಟ್ ಐತೆ ಗೈಸ್. ಇನ್ನು ಅಲ್ಲಿಂದ ಬರ್ಬೇಕಾದ್ರೆ ಹಿಂಸೆ ಆಗ್ಬಿಡುತ್ತೆ ಅಂತ ಇಲ್ಲಿಂದ ಖರ್ಚಿಗೆ ದುಡ್ಡಿಲ್ಲ. ಅದನ್ನು ಸ್ವಲ್ಪ ಅರೇಂಜ್ ಮಾಡಿಕೊಂಡು ಹೋಗಬೇಕು. ಹೋಗೋಣ ಗೈಸ್. ಫೋನ್ ಹಾಕಿದ್ರೆ ದುಡ್ಡು ಕಳಿಸ್ತಾರೆ. ಹೋಗೋಣ, ಏನೋ ಮಾಡ್ಕೊಂಡು ಇರ್ಬೋದು. ನಮ್ಮ ಹುಡುಗ ಬೇರೆ ಹೋಗೋನೆ ಪವರ್ ಬ್ಯಾಂಕ್ ಇಸ್ಕೊಬರೋಕ್ಕೆ. ಇಲ್ಲೊಬ್ಬ ಕೂತವ್ ನೋಡಿ, ನಮ್ಮ ಮಾಮ ಕೂತವನೆ. ಅವನೇ ಬಂದೆ ಎತ್ತಾಕೊಂಡು ಓಡಾಡ್ತಾ ಇದ್ದೀನಿ. ರೆಡಿ ಆಗಬೇಕು ಗೈಸ್. ಫುಲ್ಲು ಬಿಸಿಲು ಗೈಸ್, ಸ್ಟ್ಯಾಂಡ್ ಆಗ್ತಾಯಿದ್ದೀನಿ. ಸೆಕೆ ಏನು ಮಾಡೋದು ಹೇಳಿ. ಕನಕಪುರ ಅಂದರೆ ಗೈಸ್ ಆಫ್ಟರ್ ಲಾಂಗ್ ಟೈಮ್ 3 ಮಂತ್ ಆಯಿತು ಗೈಸ್ ಬಂದು. 3 ತಿಂಗಳು ಆಯಿತು. 3 ತಿಂಗಳಿಂದ ನಾನು ಕನಕಪುರ ನೋಡೇ ಇಲ್ಲ ಗೈಸ್. 3 ತಿಂಗಳಾಗಿದೆ. ಇವಾಗ ಬಂದರೆ ಈ ರೇಂಜಲ್ಲಿ ಬಿಸಿಲು ಗೈಸ್. ಅದೇ ಫಂಕ್ಷನ್ಗಳು ನಡೀತೈತೆ ಗೈಸ್. ಏಳ್ಗಳಿಲಿ ನಾನು ಅವಾಗೆ ವೀಡಿಯೋದಲ್ಲಿ ತೋರಿಸಿರೋಂಗೆ ಅದೇ ಸಾಂಗ್ ಆಡ್ತಿರಲ್ಲ ಗೈಸ್. ನಮ್ಮ ಸರ್ರವರು, ನಮ್ಮ ಡ್ಯಾನ್ಸ್ ಮಾಸ್ಟರು, ನಮ್ಮ ಎಲ್ಲ ಥರ ಮಾಸ್ಟರ್ ಅವರೇ. ಅವರು ನೆಕ್ಸ್ಟ್ ಏಳ್ಗಳಿಲಿ ಅವರು ಸಾಂಗ್ ಆಡ್ತಾರೆ. ನೆಕ್ಸ್ಟು ಅಲ್ಲಿ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಊಟ ಅಲ್ಲೇ ಮಾಡಿಕೊಂಡು ನಾವು ಅಲ್ಲಿಂದ ಬಿಟ್ಟರೆ ಗೈಸ್ ನಾವು ನಾವು ಹೋಗೋದು ರೀಚ್ ಆಗೇ ಆಗ್ತೀವಿ. ನಾವು ನೈಟು ಗೈಸ್ ವೀಡಿಯೋ ಮಾಡ್ತೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ನೋಡಿ ಗೈಸ್. ಪವರ್ ಬ್ಯಾಂಕ್ ಕೊಡಿ. ಸೋನಿ ಯೂಸೇ ಮಾಡಿಲ್ಲ, ಇಟ್ಬಿಟ್ಟವನಷ್ಟೇ. 100 ದುಡ್ಡು ಗೈಸ್. ಪವರ್ ಬ್ಯಾಂಕ್ 100 ಸೋನಿ ಅಂತೆ. 100 ಐತೆ. ಒಂದು ಪವರ್ ಬ್ಯಾಂಕ್ ಆಯಿತು ಗೈಸ್. ಇವನು ಇವಾಗ ಅವ್ರು ಅನ್ನೊಂದಂತೆ. ಒಟ್ಟಿನಲ್ಲಿ ಇದು ಅಪ್ಪ ಗೈಸ್. ನಾನು ಇವಾಗ 1 ಸೆಕೆಂಡ್ ಭಯ ಆಗಿಬಿಡೆ ಗೈಸ್. ನಾರ್ಮಲ್ ಪಿನ್ನು, ನಂದು ಬೇರೆ ಸಿ ಪಿನ್ನು. ಇದು ನನಗೆ ಗೊತ್ತೇ ಇರಲಿಲ್ಲ ಚಾರ್ಜಿಂಗ್ ಹಾಕೋದು ಅಂತಾನೆ. ನಾನು ಸಡನ್ನಾಗಿ ನೋಡ್ಬಿಟ್ಟು ಹಂಗೆ ಅಂದ್ಕೊಂಡೆ. ಔಟ್ ಇಲ್ಲ, ಇದು ಮಾಮೂಲಿ ಐತೆ. ಅದು ಹಾಕ್ಕೊಂಡು ಮಾಡಬೇಕು ಗೈಸ್. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಪ್ಯಾಂಟ್ ಇಕ್ಬಿಟ್ಟು ಹತ್ತೀನಿ. ಈ ಜಾಗ ಬಂದು ನಾವು ಅಂದರೆ ಇದ್ರ ಹಿಂದೆಗಡೆ ಜಾಗ ಐತೆ. ಸುಮಾರು ನಾವು ಅದು ಬಂದು ತುಂಬ ಇದಾಗೋಯ್ತು ಗೈಸ್. ಆ ಥರ ನೋಡಿ ಗೈಸ್. ಇದು ನಮ್ಮ ಏರಿಯಾ ಹೋಗೋ ರೋಡು. ಇದು ಗೊತ್ತಿರೋರು ಗಾಡಿ ಗೈಸ್. ನಮ್ಮ ಏರಿಯಾಗೆ ಎಂಟ್ರಿ ಆಗ್ತಾಯಿದ್ದೀವಿ ಗೈಸ್. ಸ್ಟಾಪ್ ಮಾಡಿ ಗೈಸ್. ಅವನು ಇವಾಗ ಇಳ್ಕೊತಾನೆ. ಇಲ್ಲಿ ಇವನು ಇಳ್ಕೊಂಡು ಮನೆಗೆ ಹೋಗ್ತಾನೆ. ಇವನು ಇಳ್ಕೊಂಡು ಹೋಗ್ತಾನೆ ಗೈಸ್. ನಂದು ಇದು ಹೋಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಮನೆ ಹತ್ರ ಬಂದೆ. ಮನೇಲಿ ಏನು ಸಿಗುತ್ತೋ ಬಟ್ಟೆ ಅದು ಇದು ಎತ್ಕೊಳ್ಳೋಣ ಅಂತ ಬಂದೆ. ಬಟ್ ನನಗೆ ಬಟ್ಟೆ ಸಿಕ್ಕಿಲ್ಲ ಗೈಸ್ ಅಷ್ಟೊಂದು. ಬನ್ನಿ ನೋಡೋಣ ಬಟ್ಟೆ ಎಷ್ಟಿದೆ ಅಂತ. ಫ್ರಿಜ್ಜಲ್ಲಿ ನೋಡಿದೆ ಗೈಸ್, ಫ್ರಿಜ್ಜಲ್ಲಿ ಏನಾರು ಇದೆಯಾ ಅಂತ. ಅಲ್ಲೂ ಏನೂ ಇಲ್ಲ. ಹಾಗೆ ಕ್ಲೋಸ್ ಮಾಡಿ ಫ್ರಿಜ್ನು ಹೋದೆ. ರೂಮ್ ಒಳಗಡೆ ಹೋದೆ ಗೈಸ್. ಅದು ಶರ್ಟ್ ಇದೆಯಲ್ಲ, ಇದು ಶರ್ಟ್ ಒಂದು ಎತ್ಕೊಂಡಿದ್ದೆ. ನೆಕ್ಸ್ಟ್ ಏನಾರು ಎತ್ಕೊಳ್ಳೋಣ ಅಂದ್ಬಿಟ್ಟು ಹುಡುಕ್ತಾಯಿದ್ದೆ ಗೈಸ್. ಸದ್ಯಕ್ಕೆ ಏನೂ ಸಿಕ್ಕಿರಲಿಲ್ಲ. ಬೀರಿಗೆ ಹೋದೆ. ಇಲ್ಲಿ ನೋಡ್ತೀನಿ ಬೆಲ್ಟ್ ಎತ್ಕೊಳ್ಳೋಣ ಅಂತ. ಬೆಲ್ಟ್ ಗೈಸ್ ಎತ್ಕೊಳ್ಳೋಣ ಅಂತ ಇದ್ದೆ. ಜಾಕೆಟು ಮತ್ತು ಬೆಲ್ಟು ಮರ್ತೋಗ್ಬಿಟ್ಟೆ. ತಿರ್ಗಾ ಬೀರಲ್ಲಿ ಟವಲ್ ಎತ್ಕೊಳ್ಳೋಣ ಅಂತ ಒಂದು ಟವಲ್ ಎತ್ಕೊಂಡೆ. ಅದು ಬಿಟ್ಟು ಬೇರೆ ಏನಾದ್ರು ಸಿಗುತ್ತೆ ಅಂತ ನೋಡಿದೆ ಗೈಸ್. ಏನೂ ಸಿಕ್ಕಿಲ್ಲ ನೋಡಿ. ಟವಲ್ ಪಿಂಕ್ ಕಲರು ನೋಡಿದೆ, ಪಿಂಕ್ ಕಲರ್ ಸಿಕ್ತು. ಪಿಂಕ್ ಕಲರ್ ಎತ್ಕೊಂಡೆ ಗೈಸ್ ಟವಲ್ನ. ಅದು ಮತ್ತು ಶರ್ಟ್ ಎತ್ಕೊಂಡು ಹೋಗಿ ಬ್ಯಾಗ್ ಹಾಕಿದೆ. ನೆಕ್ಸ್ಟ್ ಇನ್ನೇನಾರು ಸಿಗುತ್ತಾ ಅಂತ ನೋಡ್ತಾ ಇರ್ಬೇಕಾದ್ರೆ ಏನೂ ಸಿಕ್ಕಿಲ್ಲ ಗೈಸ್. ನನಗಂತೂ ಹುಡುಕಿ ನನಗೂ ಸಾಕಾಯಿತು. ನನ್ನ ಬಟ್ಟೆಗಳೇ ಇಲ್ಲ ಗೈಸ್ ನಮ್ಮ ಮನೇಲಿ. ಅದೇ ಪ್ರಾಬ್ಲಮ್ ಆಗಿದ್ದು. ಯಾವ್ದಾರ ಇರುತ್ತೆ ಅಂದ್ಬಿಟ್ಟು ಎತ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಬಟ್ ಏನೂ ಇಲ್ಲ. ಎತ್ಕೊಂಡು ಏನು ಯೂಸು ಗೈಸ್ ನನಗೆ. ಅದಕ್ಕೆ ಅಲ್ಲೂ ಚೆಕ್ ಮಾಡಿದೆ, ಇಲ್ಲೂ ಏನೂ ಇಲ್ಲ. ಫುಲ್ಲು ಚೆಕ್ ಮಾಡಿ ಎತ್ಕೊಂಡು ನನಗೂ ಸಾಕಾಯಿತು. ಹುಡುಕಿ ಸಾಕಾಯಿತು. ಬೇಡ ನಡಿ ಅಂದ್ಬಿಟ್ಟು ಹಂಗೆ ಚೆಕ್ ಮಾಡ್ತಾಯಿದ್ದೆ ಗೈಸ್ ಯಾವ್ದಾರು ಸಿಗುತ್ತಾ ಬಟ್ಟೆ ಅಂತ. ಬಟ್ ಯಾವುದೂ ಬಟ್ಟೆ ಸಿಗ್ತಾಯಿಲ್ಲ ನನಗೆ. ಹುಡುಕ್ತಾ ಇದ್ದೀನಿ ನಾನು. ಎಷ್ಟಂತ ಹುಡ್ಕೋದು ಗೈಸ್. ನನಗೂ ಸಖತ್ ಬೇಜಾರಾಗೋಯ್ತು ನೋಡಿ. ಎಲ್ಲನೂ ಐತೆ ಬಟ್ ನನ್ನ ಬಟ್ಟೆಗಳೇ ಇಲ್ಲ ಗೈಸಲ್ಲಿ. ಮನೇಲಿ ನನ್ನ ಹೆಂಡ್ತಿದೈತೆ ಬಟ್ ನನ್ನದೇ ಇಲ್ಲ ಮನೇಲಿ.
ಐತೆ ಹಂಗೆ ಅದು ನೋಡಿದೆ ಗೈಸ್, ಅಲ್ಲೂ ನೋಡಿದೆ ಏನಾರ ಇದೆಯಾ ಅಂತ. ಹಾಗೆ ಒಂದು ಅಂಡರ್ವೇರ್ ಸಿಕ್ತು. ಅದು ಗೈಸ್ ಟೈಮ್ ಆಗಿಬಿಟ್ಟಿತ್ತು, ಬಟ್ ಹೋಗೋದು ವೀಡಿಯೋ ಮಾಡಿಲ್ಲ. ಹೋಗ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಫುಲ್ಲು ಟೈಮ್ ಆಗಿಬಿಟ್ಟಿತ್ತು, ಅಂದರೆ ಹೋಗ್ಬೇಕಲ್ಲ, ಅದಕ್ಕೆ ನಮ್ಮ ಹುಡುಗ ಚಂದು ಅಂತ ಗೈಸ್, ಬದ್ರಿ ಅಂತ ಇಬ್ಬರು ಹೋಗ್ತಾಯಿದ್ದೀವಿ ಗೈಸ್. ನಿಧಾನಕ್ಕೆ ಹೋಯ್ತಿಲ್ಲ ಗೈಸ್, ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರೋದು. ಹೇಳ್ತಿದ್ದೀನಿ ನಿಧಾನಕ್ಕೆ ಹೋಗು ಅಂತ ವೀಡಿಯೋ ಮತ್ತು ನಾವು ಮಾಡ್ತಾಯಿದ್ದೀನಿ ಅಂತ, ಬಟ್ ಕೇಳವಲ್ಲ ಗೈಸ್, ಅಷ್ಟು ಸ್ಪೀಡಾಗಿ ಹೋಯ್ತಾ ಇರೋದು ಗೈಸ್. ಸೇಫ್ ಡ್ರೈವ್ ಅಂತ ಹೇಳಿದ್ರು ಹೇಳ್ತಿಲ್ಲ ಗೈಸ್. ಆದರೂ ಮಾತ್ರ ಎಕ್ಸೈಟ್ ಆಗಿತ್ತು, ಅಂದರೆ ಜಲ್ದಿ ಹೋಗ್ತಾ ಗೈಸ್. ಅಲ್ಲಿ ಸ್ವಲ್ಪ ಇತ್ತು, ಆ ಹುಡುಗರು ನಮ್ಮನ್ನೇ ನೋಡ್ತಾ ಇದ್ರು, ಯಾರಿದು ಅಂದ್ಬಿಟ್ಟು. ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೋ ಗೈಸ್. ಹೋಗ್ತಾ ಮುಂದೆ ಏನಿಲ್ಲ ಗೈಸ್, ನಾರ್ಮಲ್ ಟ್ರಾವೆಲ್ಲು, ಗೊತ್ತಲ್ಲ ನಿಮಗೇನೆ. ಹತ್ತತ್ರ ಹೋಗ್ತಾ ಇದ್ದೀವಿ ಗೈಸ್. ಇನ್ನೇನು ಸ್ವಲ್ಪ ದೂರ ಇದೆ ಗೈಸ್, ಹೋಗ್ಬಿಡ್ತೀವಿ. ಬಂದು ಹತ್ರನೇ ಇದ್ದೀವಿ ಗೈಸ್. ಅಲ್ಲಿ ಹೋಗಿ ಮತ್ತೆ ನಿಮಗೆ ಇದು ಮಾಡ್ತೀನಿ ಗೈಸ್. ಗೈಸ್ ಹೇಳ್ಗಳಿಗೆ ಬಂದ್ಬಿಟ್ಟ ಗೈಸ್. ನೋಡಿ ಇದೆ ಆರ್ಚು, ಬಟ್ ಇಲ್ಲಿಂದನೇ ಜನಗಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡೋದು ಗೈಸ್. ನಾವು ಆಲ್ರೆಡಿ ಫೈನಲಿ ಆರ್ಚ್ ಹತ್ರ ಬಂದಾಯಿತು. ಅಂದರೆ ಗೈಸ್ ಗಾಡಿ ನಿಲ್ಲಿಸ್ತು, ಅಂದರೆ ಪೊಲೀಸರು ಇದ್ದರು, ಜನ ಇದ್ರಲ್ವಾ, ಹೋದರೆ ಸುಮ್ಮನೆ ಹಾಕಿ ಹಿಂಸೆ ನಮಗೆ ಅಂದ್ಬಿಟ್ಟು ಗೈಸ್ ನಡ್ಕೋದೆ ಅಷ್ಟು ದೂರ. ಗೈಸ್ ಫೈನಲಿ ಬಂದಾಯಿತು, ಮುಂದೆ ಹೋಗ್ತಾ ಇದ್ದೀನಿ. ಕೇಳ್ಗಳಿಗೆ ಬಂದಾಯ್ತಲ್ಲ, ನೋಡಿದ್ರಲ್ಲ, ಬಂದಾಯಿತು. ಮುಂದೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಬೈಕಲ್ಲಿ ಆಲ್ರೆಡಿ ಪೊಲೀಸರು ಇದ್ದರು. ಜನ ಅವರೇ ಗೈಸ್, ಭಯಂಕರ ಜನ ಅವರೇ ಗೈಸ್. ಯಾಕೋ ಬ್ಯಾಗ್ ಭಾರ ಆಗ್ತಾಯಿದೆ. ಬೈಕ್ ಬಂತು ಗೈಸ್, ಮುಂದೆ ಹೋಗ್ತವೆ. ಗೈಸು ಬೈಕಲ್ಲಿ ಹೋಗ್ತಾಯಿದ್ದೀನಿ ಗೈಸ್. ಅಂದರೆ ಜಾಸ್ತಿ ಜನ ಇದ್ರು ಗೈಸ್. ಎಲ್ಲರೂ ಅಲ್ಲಿಂದನೇ ವಾಕಬಲ್ ಎಲ್ಲ ಮಾಡೋದು ಗೈಸ್, ಅದಕ್ಕೋಸ್ಕರ ಫುಲ್ ಜನ ಇದ್ದರು. ಬನ್ನಿ ಮುಂದೆ ಹೋಗ್ತಾ ಸಿಗ್ತೀನಿ ಗೈಸ್, ಹಂಗೆ ಅಲ್ಲಿ ವೀಡಿಯೋದಲ್ಲೇ. ಗೈಸ್ ಈ ಕೆಲ್ಲಕ್ಕೆ ಬೆಲೆ ಕೊಡಬೇಕು ಗೈಸ್, ರಿಸ್ಕ್ ಆಯಿತು ಅಂದರೆ ಜೀವಕ್ಕೆ ಅಪಾಯ ಇರುತ್ತೆ ಗೈಸ್. ಗೈಸ್ ದೇವಸ್ಥಾನ ಹತ್ರ ಬಂದು ಇವಾಗ ನಾವು ಹೋಗ್ತಿರೋದು ನಮ್ಮ ಸರ್ ಆರ್ಕೆಸ್ಟ್ರಾ ಮಾಡ್ತಿದ್ದಾರಲ್ವ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಂದರೆ ಅಲ್ಲಿ ಮಾಡಿದರು, ನೆಕ್ಸ್ಟ್ ತಿರ್ಗಿ ಏಳುಗಳ್ಳಿ ಹತ್ರ ಹಾಕ್ಕೊಂಡಿದ್ರು. ಅಲ್ಲಿ ಹೋಗಿ ಚಾರ್ಜಿಂಗ್ ಇಲ್ಲ ಗೈಸ್ ನಂದು ಫೋನಲ್ಲಿ, ಅದಕ್ಕೆ ಚಾರ್ಜಿಂಗ್ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ತಲೆ ಕುತ್ಕೊಂಡು ಗೈಸ್ ಫೈನಲಿ ನಾವು ಇವತ್ತೊಂದು ಡೇಗೆ ಆಲ್ರೆಡಿ ನಾವು ಏಳುಗಳ್ಳಿಗೆ ಬಂದಾಯಿತು. ನೆಕ್ಸ್ಟ್ ಏನಿದ್ರು ನಮ್ಮದು ಪಾದ್ಯ ನಡಿಗೆ ಸ್ಟಾರ್ಟ್ ಆಗಬೇಕು ಗೈಸ್. ಇವ್ರು ಬಂದು ನಮ್ಮ ಬ್ರೋ ಗೈಸ್, ಇವರೆಲ್ಲ ನಮ್ಮ ಸಿಂಗರ್ಸು, ಅಂದರೆ ನನ್ನ ಕ್ಲಾಸಲ್ಲಿದ್ದವರು. ಇವ್ರು ಬಂದು ಕೆಂಪಣ್ಣ ಅಂತ ಲೋಟಿ ಶಾರ್ಟ್ ಹಾಕಿರೋರು. ಅವ್ರು ಬಂದು ಗೈಸ್ ನಮ್ಮ ಮಾಸ್ಟರು, ಅವರೇ ನಮ್ಮ ಸತೀಶ್ ಸರು. ಅವ್ರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಜೊತೆಲಿ ಇತ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ ಗೈಸ್. ಇಲ್ಲಿ ಮುಗಿಸ್ಕೊಂಡು ಮುಂದೆ ಹೋಗೋಣ ಬನ್ನಿ ಗೈಸ್. ಚಂದು ಅಂತ ಗೈಸ್, ಬನ್ನಿ ಗೈಸ್ ಹೋಗೋಣ ಮುಂದೆ ಹೋಯ್ತಾ ಕಾಣ್ತೀನಿ ಗೈಸ್. ನೋಡಿ ಇಷ್ಟು ಅಲಂಕಾರ ಮಾಡಿದ್ದಾರೆ ಅಲ್ವಾ ಚಂದಿಯಾಗೆ. ಬನ್ನಿ ಗೈಸ್ ಹೋಗೋಣ ನಾವು ಮುಂದೆ. ಗೈಸ್ ಏನಿಲ್ಲ, ಸುಮ್ಮನೆ ಓಡಾಡ್ತಾಯಿದ್ದೀವಿ ಗೈಸ್. ಏನು ಮಾಡೋದು, ಒಂದೇ ಜೊತೆಲಿ ಕುತ್ಕೊಂಡು ಬೇಜಾರು ಅಂತ ಓಡಾಡ್ತಾಯಿದ್ದೀವಿ. ನಮ್ಮ ಬ್ರೋ ಏನೋ ಹೇಳ್ತಿದ್ರು, ಅದು ನನಗೆ ಕೇಳಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗೋಣ ಅಂತ ಸುಮ್ಮನೆ ಓಡಾಡ್ಕೊಂಡು ಆರಾಮಾಗಿದ್ದೀವಿ ಗೈಸ್. ಹೋಗೋ ಟೈಮ್ ಹತ್ರ ಬಂತು ನಮಗೂ, ಅಂದರೆ ಅದಕ್ಕಲ್ಲ, ಬೆಟ್ಟಕ್ಕೆ ಹೋಗೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೋಗ್ಬೇಕಲ್ವ, ಅದರಿಂದೋಸ್ಕರ ಅಷ್ಟೇ ಗೈಸ್. ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಗೈಸ್ ಸದ್ಯಕ್ಕೆ ಊಟ ಮಾಡೋಕ್ಕೆ ಹೋಗಬೇಕು. ಟೈಮ್ ಆಲ್ರೆಡಿ ಆಗ್ತಾ ಬಂದೈತೆ, 7 ಆಗಿದೆ. ಇವಾಗ ಊಟ ಮಾಡಿಕೊಂಡು ಹೊರಡ್ಬೇಕು ಇಲ್ಲಿಂದ. ಸ್ವಲ್ಪ ದೂರ ಊಟ ಮಾಡೋಕ್ಕೆ ಹೋಗಿ ನೆಕ್ಸ್ಟ್ ಮಿನಿಟ್ ಊಟ ಮಾಡಿಕೊಂಡು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೋಗ್ತೀವಿ. ಇದು ಗ್ಯಾರಂಟಿ ಆಗ್ತೀನಿ ಗೈಸ್. ಊಟಕ್ಕೆ ಕೊಡ್ತಿದ್ದೀವಿ ನೋಡಿ ಗೈಸ್. ಎಷ್ಟು ಜನ ಇದ್ದಾರೆ ಅಂದರೆ ಊಟಕ್ಕೆ ಹೋಗೋ ಜಾಗದಲ್ಲಿ ತುಂಬ ಹೊತ್ತು ನಿಂತ್ಕೊಂಡೋ ಗೈಸ್. ನಾವು ಊಟ ಹಾಕ್ಸ್ಕೊಳಕ್ಕೆ ಅಂತಲೇ, ಅಂದರೆ ಯಾರಿಗೂ VIP ಎಂಟ್ರೀಸ್ ಇದೆ, ಬಟ್ ನಾವೆಲ್ಲ ಯಾವ VIPಗಳು ಗೈಸ್. ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೋ. ಜನ ಮಾತ್ರ ತುಂಬ ಇದ್ದರು ಗೈಸ್. ಬಟ್ಟೆಗಳೇನೋ ತೊಗೋಬೇಕು ಅಂದರೆ
ಇಲ್ಲೆಲ್ಲ ತಗೊಂಡು ಹೋಗೋಣ ಅಂತ ಗೈಸ್ ಅಷ್ಟೇ. ನೆಕ್ಸ್ಟ್ ಗೈಸು ಬ್ಯಾಗು ಇರೋದ್ರಿಂದ ಸ್ವಲ್ಪ ರಿಸ್ಕ್ ಆಯಿತು ನಮಗೂ. ಅದರಿಂದ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಗೈಸ್ ಇಲ್ಲಿ ಎಲ್ಲ ಏನೂ ತೊಗೊಂಡಿಲ್ಲ, ಇನ್ನೂ ತೊಗೋಬೇಕು ಹೋಯ್ತಾ ಸದ್ಯಕ್ಕೆ ಊಟ ಮಾಡೋಣ ಅಂತ ಊಟಕ್ಕೆ ಹೋಗ್ತಾಯಿದ್ದೀವಿ. ಜನ ಮಾತ್ರ ಹಂಗೆ ಕ್ಲೌಡ್ ಆಗಿದ್ರು. ಬನ್ನಿ ಗೈಸ್ ಊಟ ಮಾಡೋ ಜಾಗಕ್ಕೆ ಹೋಗೋಣ ಗೈಸ್. ನೋಡಿ ಗೈಸ್ ಜನ ಅವರೇ ಎಲ್ಲಿಂದ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಹೆಂಗೆ ಊಟ ಮಾಡೋದು ನೀವೇ ಹೇಳಿ ಗೈಸ್. ಅಷ್ಟು ಜನ ಇರಬೇಕಾರೆ ಎಷ್ಟು ಕಷ್ಟ ಆಗ್ಬಿಡ ಗೈಸ್. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಇಲ್ಲೇ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 10,000 ಜನ ಇದ್ರು ಗೈಸ್. ಅಷ್ಟು ಜನ ಅವರು ಇಲ್ಲಿ ಎಲ್ಲಿಂದ ಊಟ ಮಾಡ್ಕೊಂಡು ಹೋಗೋದು ಗೈಸ್. ಹಿಂದೆ ಅಂತೂ ಇನ್ನೂ ಬರ್ತಾನೆ ಇದ್ರು, ಭಯಂಕರ ಜನ ಇದ್ದಾರೆ ಗೈಸ್. ನಮಗೆ ಅವರೆಕಾಳು ಸಾರು, ಮುದ್ದೆ, ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ಕೊಡ್ತಿದ್ರು. ನಾವು ಹೋಗ್ಬಿಟ್ಟು ಮುದ್ದೆ ಅವರೆಕಾಳು ಸಾಂಬಾರು ಹಾಕ್ಸ್ಕೊಳ್ಳೋಣ ಗೈಸ್. ಹೋಗ್ಬಿಟ್ಟು ಹಾಕ್ಸ್ಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ ಗೈಸ್. ಊಟ ಮಾಡ್ಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ ಗೈಸ್ ನಾನು. ಊಟ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ನಮ್ಮ ಜರ್ನಿ ಸ್ಟಾರ್ಟು. ನಾವು ಇವಾಗ 7 ಗಂಟೆ ಟೈಮ್ ಬಂದು ಎಕ್ಸೈಟಾಗಿ 8:30 ಇರಬೇಕು ಮೇ ಬಿ. ಇವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಪಾದಯಾತ್ರೆ. ನೆಕ್ಸ್ಟು ಕಾವೇರಿ ಹೊಳೆ ಆಲ್ಟು. ನಾನು ಕಾವೇರಿ ಹೊಳೆಯಲ್ಲೇ ಎಂಡ್ ಮಾಡ್ತೀನಿ. ಅಂದರೆ ಇವತ್ತಿನ ವೀಡಿಯೋ ಕಾವೇರಿ ಹೊಳೆ ಲಾಸ್ಟು. ಅಲ್ಲಿ ಗಂಟ ನಾನು ಹೋಗಿ ಇವಾಗ ಇನ್ನು ಮಿನಿಮಮ್ ಅಂದ್ರೆ 2 or 3 hours ಬೇಕು ನಾನು ನಡ್ಕೋಗೋಕ್ಕೆ. ಅಲ್ಲೋಗಿ ಆ ವೀಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಗೈಸ್ ಹಂಗೆ ವಾಚಿಂಗ್ ಮಾಡ್ತಾರೆ. ಮುಂದೆ ಹೆಂಗೆ ಹೋಗೋದು ಎಲ್ಲ ಆಲ್ರೆಡಿ ನಮ್ಮ ಬಾಯ್ಸ್ ರೆಡಿ ಆಗಿದ್ದಾರೆ ನೋಡಿ ಗೈಸ್. ಆಲ್ರೆಡಿ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಏನಿದ್ರು ಹೋಗೋದಷ್ಟೇ. ಏನಿದ್ರು ಗೈಸ್ ಹೋಗೋಣ, ಮುಂದೆ ಹೇಗಿರುತ್ತೆ ನೋಡೋಣ. ಬಟ್ ಇಲ್ಲ ಅಷ್ಟು ಜಾಸ್ತಿ ಇದಾಗಿದೆ. ಬನ್ನಿ ಗೈಸ್ ಮುಂದೆ ಹೋಗ್ತಾ ತೋರಿಸ್ತೀನಿ ವೀಡಿಯೋನ. ಹೋಗ್ತಾ ಜಾಗ ತೋರಿಸ್ತೀನಿ ಹೆಂಗಿರುತ್ತೆ ಕತ್ತಲೆಯಲ್ಲಿ. ನಿಮ್ಮ ಹತ್ರ ಟಾರ್ಚ್ ಇಲ್ಲ, ಹಾಗೆ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್ ಹೋಗೋಣ ಗೈಸ್. ಆಲ್ರೆಡಿ ಹೋಗ್ತಾ ಇದ್ದೀವಿ ಗೈಸ್. ಮುಂದೆ ಜರ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ ಮುಂದೆ ವೀಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲಿ ಬೆಳಕಾಲ ಓಪನ್ ಮಾಡಿದ್ರೆ ಅಲ್ಲಿ ಕಮ್ಮಿ, ಪ್ಯಾಕೆಟಿಗೆ ಅಲ್ಲಿ ಕಮ್ಮಿ. ಆಲ್ರೆಡಿ ಹಿಂದೇನೂ ಬರ್ತವ್ರೆ. ಇಲ್ಲಿ ಇಬ್ಬರು ನೋಡಿ ಹೆಂಗೆ ಹೋಗ್ತವ್ರೆ. ಇಲ್ಲೊಬ್ರು ನಾವು ಅಂದವೇ ಹೋಗ್ತಾ ಇದ್ದೀವಿ ಗೈಸ್. ಮುಂದೆ ಇನ್ನೂ ಜರ್ನಿ ಫುಲ್ ಇರುತ್ತೆ ಗೈಸ್. ಪ್ರಾಬ್ಲಮ್ ಏನು ಅಂತ ಅಂದರೆ ನೆಟ್ವರ್ಕ್ ಸಿಗಲ್ಲ ಗೈಸ್. ನೆಟ್ವರ್ಕ್ ಒಂದು ಸಿಗಲ್ಲ, ಅದೊಂದೇ ಪ್ರಾಬ್ಲಮ್ ನಮಗೆ, ಇನ್ನೇನು ಇಲ್ಲ. ನೆಟ್ವರ್ಕ್ ಸಿಕ್ಕಿದ್ರೆ ಮಸ್ತಾಗೆ ಇರುತ್ತೆ ಗೈಸ್. ಹೋಗ್ತಾ ಗೈಸ್ ನೋಡಿ ಗೈಸು. ಅಂದರೆ 7 ಗಂಟೆಯಲ್ಲಿ ನೈಟ್ ಸ್ಟೇ ಆಗೋರಿಗೆ ಇಲ್ಲೆಲ್ಲ ಅಲ್ಲಿ ಮಲಗಿದ್ದಾರೆ ನೋಡಿ ಗೈಸ್. ಅಲ್ಲೆಲ್ಲ ಮಲ್ಕೊತಾರೆ ಗೈಸ್ ಆರಾಮಾಗಿ. ಇದೆಲ್ಲ ಜಾಗ ಇದೆಯಲ್ಲ ಗೈಸ್, ಇಲ್ಲೆಲ್ಲ ಆರಾಮಾಗಿ ಎಲ್ಲರೂ ಮಲ್ಕೊತಾರೆ. ಇಲ್ಲೂ ಅಷ್ಟೇ. ಇನ್ನು ಅದು ಕತ್ಲೆ ಕಾಣಿಸಲ್ಲ, ಅಲ್ಲೆಲ್ಲ ಆರಾಮಾಗಿ ಮಲ್ಕೋತಾರೆ ಗೈಸ್. ಇನ್ನು ಅಂದರೆ ಇಲ್ಲಿ ಯಾರೂ ಕೇಳಲ್ಲ ಗೈಸ್. ಇಲ್ಲಿ ಮನೆಯವರಾಗಲಿ ಮಲ್ಕೊಳ್ಳೋರ್ಗೆ ಯಾರೂ ಕೇಳಲ್ಲ, ಯಾರೂ ಕೇಳೋದಿಲ್ಲ ಗೈಸ್. ಜೈ ಮಾದಪ್ಪ ಅಂತ ಗೈಸ್. ಅಂದವೇ ನಾವು ಇವಾಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂತ ಅಂದರೆ ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಅಂದರೆ ಇವಾಗ ನಾವು ಸಂಗಮ ಫಾರೆಸ್ಟ್ ಏರಿಯಾಗೆ ನಾವು ಎಂಟ್ರಿ. ಇವಾಗ ನಾವು ಅದು ದಾಟಬೇಕು. ಅಲ್ಲೇ ಇದೆ ನೋಡಿ ಗೈಸ್ ಕಾಡಿದು. ಇವಾಗ ನಾವು ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ಇವಾಗ ನೋಡಿ ಫಾರೆಸ್ಟ್ಗೆ ಎಂಟ್ರಿ ಅದು ಇದೇ ಫಾರೆಸ್ಟ್ ಆಫೀಸ್ ಅಲ್ಲಿದೆ ಗೈಸ್. ಇಲ್ಲಿಂದ ಏನಂತಂದರೆ ಇಲ್ಲಿಂದ ಪ್ಲಾಸ್ಟಿಕ್ಕು ಇರಬಾರ್ದು ಅಂತ ಗೌರ್ಮೆಂಟ್ ಅವ್ರ ರೂಲ್ಸು. ಬಟ್ ಜನಗಳು ನೋಡಿ ಇಲ್ಲೇ ಪ್ಲಾಸ್ಟಿಕ್ ಆಗಲಿ ಕವರ್ ಆಗಲಿ ಎಲ್ಲ ಪ್ರತಿಯೊಂದು ಇಲ್ಲೇ ಹಾಕೋದು. ಅಂದರೆ ಪಬ್ಲಿಕ್ ಏನೂ ಹೇಳೋಕ್ಕಾಗಲ್ಲ. ಬಟ್ ಇದು ಸೀಸನ್ ಅಲ್ವಾ, ಎಲ್ಲಂದರೆ ಅಲ್ಲೇ ಹಾಕೋದು. ಅಂದರೆ ಟೈಮು ಏನೂ ಮಾಡೋಕ್ಕಾಗಲ್ಲ ಗೈಸ್. ಇನ್ನು ನೈಟು ಪೂರ್ತಿ ಇನ್ನೂ 1.5 hour ಬೇಕು ನಾವಿನ್ನೂ ಹೋಗೋಕ್ಕೆ. ನೆಕ್ಸ್ಟ್ ಗೈಸ್ ಮುಂದೆ ಹೋಗ್ತಾ ನೆಟ್ವರ್ಕೇ ಸಿಗಲ್ಲ ಗೈಸ್. ನೋಡಿ ಅಂದವೇ ಹೋಗ್ತಾ ಇದ್ದೀವಿ. ಫುಲ್ ಇನ್ನೂ ಟೈಮ್ ನಮಗೂ ಬೇಕು. ನಾವು 3 ಜನ ಹೋಗ್ತಿದ್ದೀವಿ, ಮಿಕ್ಕವರೆಲ್ಲ ಹಿಂದೆ ಬರ್ತಾವ್ರೆ.
ಗೈಸ್ ಏನು ಅಂತಂದರೆ ನಡೆಯೋದೇನಿಲ್ಲ ಗೈಸ್, ನಮ್ಗೆ ಆರಾಮು. ಬಟ್ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅಂದರೆ ಇಷ್ಟು ದೂರ ನಡಿಬೇಕಲ್ಲ, ಕಷ್ಟ ಅನಿಸುತ್ತೆ. ಬಟ್ ನಮ್ಗೆ ಗೈಸ್ ಅಂದವೇ ದೇವಸ್ಥಾನ ಸಿಗುತ್ತೆ, ಆಲ್ರೆಡಿ ದೇವಸ್ಥಾನ ಸಿಕ್ಕಿದೆ. ದೇವಸ್ಥಾನದ ಹತ್ರ ಬಂದು ಮುಂದೆ ಇನ್ನು ಹೊರಡಬೇಕು ಗೈಸ್. ಇನ್ನು ಫಾರೆಸ್ಟ್ ಸಿಗಲ್ಲ ಗೈಸ್, ಇನ್ನು ಇದನ್ನ ರೋಡು ಫಾರೆಸ್ಟ್ ಇನ್ನು ಮುಂದೆ ಇದೆ. ಇನ್ನು ಫಾರೆಸ್ಟ್ಗೆ ಹೋಗ್ಬೇಕು ನಾವು. ಇನ್ನೂ ಆಲ್ರೆಡಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ನೋಡಿ ಗೈಸ್, ಅದೇ ದೇವಸ್ಥಾನ. ಹೋಗ್ತಾ ಇದ್ದೀವಿ ಸೀದಾ. ಇನ್ನು ಗೈಸ್ ಇನ್ನೂ ತುಂಬ ರಿಸ್ಕ್ ಐತೆ ಗೈಸ್. ಇವನು ಇವಾಗ ಬಂದ. ಇವನು 1 ಕಿಲೋಮೀಟ್ರ್ ಆಯಿತು ಗೈಸ್, 1 ಕಿಲೋಮೀಟ್ರಿಂದ ಬಂದಿದ್ದು ನೋಡಿ ಗೈಸ್. ಇದೇ ಆ್ಯಕ್ಚುಲಿ ಬಂದು ಶನೇಶ್ವರನ ದೇವಸ್ಥಾನ, ಇದು ಶನಿಮಾತ್ಮನ ದೇವಸ್ಥಾನ ಗೈಸ್. ಇಲ್ಲೂ ಕೈ ಮುಕ್ಕೊಂಡು ನೆಕ್ಸ್ಟ್ ಮುಂದೆ ಹೊರಡೋದು ಗೈಸ್. ಆಲ್ರೆಡಿ ಯಾವುದೋ ಊರಲ್ಲಿ ಗೈಸ್ ಇನ್ನು ನಮ್ಮ ಬ್ರೋ ಇನ್ನೂ ಹಿಂದೆ ಎಲ್ಲೋ ಯಾವುದೋ ಕಾಲದಲ್ಲಿ ಬರ್ತವ್ರೆ ಗೈಸ್. ಹಾಂ ಗೈಸ್ ಅವ್ರು ಇನ್ನೂ ಆ್ಯಕ್ಚುಲಿ ಇನ್ನೂ ಎಲ್ಲೋ ಬರ್ತವ್ರೆ. ನಮ್ಮ ಬ್ರೋ ನಮ್ಮ ಜೊತೆ ಅವ್ರು ಬಂದಿದ್ರಲ್ಲ, ಅವ್ರು ಇನ್ನೂ ಎಲ್ಲೋ ಬರ್ತವ್ರೆ. ನಾವು ಇನ್ನೂ ಆಲ್ದವೇ ನಾವು ಇಲ್ಲಿ ಬಂದಿದ್ದೀವಿ. ಇನ್ನು ಅರ್ಧ ಇವಾಗ ನಡೆದಿರೋ ಅಷ್ಟು ಅರ್ಧ ನೋಡಿದ್ರೆ ನಾವು ಆಲ್ರೆಡಿ ಕಾವೇರಿ ಹೊಳೆ ದಾಟ್ತೀವಿ. ಅಲ್ಲಿ ಗಂಡನ ಗೈಸ್ ಇನ್ನೂ ನಮಗೇನು ಅನಿಸಿಲ್ಲ. ಇನ್ನೊಂದು 6-7 ಕಿಲೋಮೀಟ್ರ್ ನಡೆದ್ರೆ ನಾವು ಕಾವೇರಿ ಹೊಳೆ ಹತ್ರ ಹೋಗ್ತೀವಿ. ಇನ್ನು ಮುಂದೆ ಅಲ್ಲಿ ಹೋಗಿ ನಾವು ರೆಸ್ಟ್ ಮಾಡಬೇಕು. ಅಲ್ಲಿ ಹೋಗಿ ನಾನು ಇವತ್ತು ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ಅವ್ನು ಹೋಗ್ಬಿಡ್ತೀನಿ ಅಂತ ಹೇಳ್ತವನೆ, ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಯೂಟ್ಯೂಬ್ ಬಿಡ್ಬೇಕಾದ್ರೆ ನನ್ನ ಹೇಳಬೇಕಂದ್ರೆ ಫುಲ್ಲು ಚಳಿ ಆಗ್ತೈತೆ ಗೈಸ್, ಅಷ್ಟು ಚಳಿ ಆಗ್ತೈತೆ ನೈಟ್ ಟೈಮು. ಕಾವೇರಿ ಹೊಳೆಯಲ್ಲಿ ಹಾಕೋಣ ಗೈಸ್. ಅಲ್ಲೂ ಹೋಗಿ ಕಾವೇರಿ ಹೊಳೆಯಲ್ಲಿ ಫೈರ್ ಕ್ಯಾಂಪ್ ಹಾಕ್ತೀವಿ. ಅಲ್ಲೂ ವೀಡಿಯೋ ಮಾಡ್ತೀನಿ. ನೈಟ್ ವೀಡಿಯೋ ನಾರ್ಮಲ್ ಮಾಡಲೇಬೇಕಲ್ಲ. ಅಲ್ಲಿ ಕೊಟ್ಟನಲ್ಲಿ ಗೈಸ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ತೀನಿ. ಆಮೇಲೆ ಇವತ್ತೊಂದು ವೀಡಿಯೋ ನಾನು ಅಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ಗೈಸ್ ಆಲ್ರೆಡಿ ಕಾವೇರಿ ಒಳಗೆ ಬಂದಾಯಿತು. ಇನ್ನೇನಿದ್ರು ಇಲ್ಲೆಲ್ಲರ ಜಾಗ ಸೆಟ್ ಮಾಡಿ ಹಾಕ್ಕೊಂಡು ಅಲ್ಲಿ ಮಾಡಬೇಕು ಗೈಸ್. ಅಂದರೆ ಸಾಂಗ್ ಇಲ್ಲಿ ನಾರ್ಮಲಾಗಿ ಇದ್ದೇ ಇರುತ್ತೆ ಸಾಂಗು. ನಾನು ವಾಯ್ಸ್ ಓವರ್ ಬಿಟ್ಕೊತೀನಿ. ನಾವು ಆಲ್ರೆಡಿ ಕಾವೇರಿ ಒಳಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನಾವು ಜಾಗ ಸೆಟ್ ಮಾಡಿ, ಅಂದರೆ ಜಾಗ ನೋಡಿ ಎಲ್ಲರೂ ನೋಡಿ ಅಲ್ಲಿ ಫಸ್ಟು ನಾವು ರೆಸ್ಟ್ ಮಾಡಬೇಕು ಗೈಸ್. ಅಲ್ಲಿಂದ ನಡ್ಕೊಬಂದಿರೋದ್ರಿಂದ ಜಾಗ ನೋಡ್ಬೇಕು ಫಸ್ಟು ಹೋಗ್ಬಿಟ್ಟು ಗೈಸ್. ಕಾವೇರಿ ಒಳಗೆ ಬಂದೈತಿ. ಇಲ್ಲಿ ಆರ್ಕೆಸ್ಟ್ರಾ ನೋಡಿ ಒಳಗೆ ಬಂದಿದ್ದೀವಿ. ಸುತ್ತಮುತ್ತ ಜನ ಮಲಗಿದ್ದಾರೆ ಗೈಸ್, ಫುಲ್ಲು ರಶ್ ಇತ್ತು. ಏನು ಮಾಡೋಕ್ಕೂ ಆಗಲ್ಲ ಗೈಸ್, ಅಂದರೆ ನಾವು ಜಾಗ ಹುಡುಕಿ ಅಲ್ಲಿ ಮಲ್ಕೋಬೇಕು ಗೈಸ್. ಹಂಗೆ ನಮ್ಮ ಫ್ರೆಂಡ್ ಸಿಕ್ತ, ನಮ್ಮ ಫ್ರೆಂಡ್ಸ್ನ ಮಾತಾಡ್ಸೋಣ ಬನ್ನಿ. ಅವನ ಜೊತೆನೂ ಮಾತಾಡಿಸಿ, ಅಂದರೆ ನಮ್ಮ ಕ್ಲಾಸ್ಮೇಟು ಅವನ ಜೊತೆನೂ ಮಾತಾಡಿಸಿ ಗೈಸ್. ಫೈನಲಿ ಬಂದು ನಾವು ಜಾಗ ಸೆಟ್ ಮಾಡಿ ಫೈರ್ ಕ್ಯಾಂಪ್ ಹತ್ರ ಇದ್ದೀವಿ ಗೈಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಗುಡ್ ನೈಟ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ಗಂಟ. ಲವ್ ಯು ಗೈಸ್. ಬಾಯ್.